ಈ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಇದೆಯಲ್ಲ, ಇದಕ್ಕೊಂದು ಹೊಸ ಟ್ವಿಸ್ಟ್ ಇದೆ ಇಲ್ಲಿ ಅಂತ. ಏನು ಈ ಟ್ವಿಸ್ಟು? ನಿರ್ಮಾಪಕನ ಸಾವಿನ ಬಳಿಕ ಒಂದೊಂದೇ ಸತ್ಯ ಆಚೆ ಬರೋಕ್ಕೆ ಶುರುವಾಗಿದೆ ಇಲ್ಲಿ. ಸೌಂದರ್ಯ ಜಗದೀಶ್ಗೆ ನಟ ದರ್ಶನ್ ಆಪ್ತರಾಗಿದ್ದಂಥ ಹಿನ್ನೆಲೆ ಸಾಲ ಮರುಪಾವತಿಗೆ ಜೆಟ್ಲ್ಯಾಕ್ ಪಬ್ ದರ್ಶನ್ ಹೆಸರಿಗೆ ಬರೆದುಬಿಟ್ರ ಇವರು ಅಂತ. ನೋಡಿ, ಸೌಂದರ್ಯ ಜಗದೀಶ್ಗೆ ದರ್ಶನ್ ಗೊತ್ತು. ದರ್ಶನ್ ಹತ್ರ ಸೌಂದರ್ಯ ಜಗದೀಶ್ ಸಾಲ ಮಾಡ್ಕೊಂಡಿದ್ದಿರಬಹುದು, ಸಾಲ ಮರುಪಾವತಿ ಮಾಡಿ ಅಂತ ಕೇಳಿರಬಹುದು. ಕೇಳಿದಾಗ ನನ್ನ ಹತ್ರ ಹಣ ಇಲ್ಲ, ನಂದು ಜೆಟ್ಲ್ಯಾಕ್ ಪಬ್ ಇಟ್ಕೊಂಬಿಡು, ಇಲ್ಲಿ ಒರಾಯಿನ್ ಮಾಲ್ ಅಂತ ಇದೆಯಲ್ಲ ಅದ್ರ ಎದುರುಗಡೆ ಇದೆ ಜೆಟ್ಲ್ಯಾಕ್ ಪಬ್ ಅಂತ ಹೇಳಿ ದರ್ಶನ್ ಹೆಸರಿಗೆ ಇವರು ಬರೆದು ಬಿಟ್ರ. ದರ್ಶನ್ ಹೆಸರಿಗೆ ಪಬ್ಬು ಬರೆದು ಕೊಟ್ಟಿದ್ದಾರಂತೆ ಜಗದೀಶ್ ಅವರ ಪತ್ನಿ. ಸೌಂದರ್ಯ ಜಗದೀಶ್ ಅವರ ಪತ್ನಿ ದರ್ಶನ್ ಹೆಸರಿಗೆ ಇದನ್ನು ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ. 2017ರಲ್ಲೇ ಈ ಅಗ್ರಿಮೆಂಟ್ ಆಯಿತು ಎನ್ನುವ ಬಗ್ಗೆ ಹಲವು ಅನುಮಾನ ಶುರುವಾಗಿದೆ. ಈಗ ಆತ್ಮಹತ್ಯೆಗಿಂತ ಮುಂಚೆನೇ ದರ್ಶನ್ ಹೆಸರಿಗೆ ಜೆಟ್ಲ್ಯಾಕ್ ಪಬ್ಬನ್ನು ಬರೆದುಕೊಟ್ರು. ನಟ ಉಪೇಂದ್ರ ಬಳಿಯೂ ಕೂಡ ಸೌಂದರ್ಯ ಜಗದೀಶ್ ಸಾಲ ಮಾಡಿದರು ಅಂತ. ಅದೆಷ್ಟು ಸಾಲವೋ ಉಪೇಂದ್ರ ಅವ್ರು ಏನು ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಉಪೇಂದ್ರ ಅವರಿಗೆ 7 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿತ್ತಾ ಸೌಂದರ್ಯ ಜಗದೀಶ್ ಅವರು? ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇಲ್ಲಿ, ವೆಯ್ಟ್ ಮಾಡಬೇಕು.